सम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाश। ಇವತ್ತು ಅಭಿನಂದನಾ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದರೆ ಉಪಚುನಾವಣೆಯಲ್ಲಿ ಮೊನ್ನೆ ಅನ್ನಪೂರ್ಣ ತುಕಾರಾಮ್ ಅವರು ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಕ್ಕೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ತಮಗೆಲ್ಲ ಸಂಡೂರು ಮತದಾರರಿಗೆ ಕೈ ಜೋಡಿಸಿ ನಾನು ನಮಸ್ಕಾರಗಳನ್ನು ಮಾಡ್ತೀವಿ. ನಾವು ನಿರೀಕ್ಷೆ ಇತ್ತು ಈ ಚುನಾವಣೆ ನಾವು ಗೆಲ್ತೀವಂತ ನಾವು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನಾವು 9,400 ಮತದಲ್ಲಿ ನಾವು ಗೆದ್ದಿದ್ದೀವಿ. ಇನ್ನೂ ಒಂದು 10,000 ಜಾಸ್ತಿ ಆಗಬೇಕಾಗಿತ್ತು. ನಾವು ನಿರೀಕ್ಷೆ ಇದ್ದಿದ್ದು 20,000 ಅಂತರದಲ್ಲಿ ಗೆಲ್ತೀವಂತ. ಹಂಗೂ ಜನ ಆಶೀರ್ವಾದ ಮಾಡಿ 9,400 ಮತದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಗೆದ್ದಾದಮೇಲೆ ತುಕಾರಾಮ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಲ್ಲ. ಸಂತೋಷ್ ಲಾಡ್ ಬಗ್ಗೆ ತಮ್ಗೆ ಗೊತ್ತೇ ಇದೆ. ಸಂತೋಷ್ ಲಾಡ್ ಅವ್ರೇನು ಕೆಲಸ ಮಾಡಿದ್ದಾರೆ 2004 ಹಿಡ್ಕೊಂಡು 2008ವರೆಗೂ ತಮ್ಗೆಲ್ಲ ಗೊತ್ತಿರೋದು. ಆಮೇಲೆ ಅದಕ್ಕಾದಮೇಲೆ 4 ಬಾರಿ ತುಕಾರಾಮ್ ಅವರು ಕೆಲಸ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಕೆಲಸ ಕಾರಣದಲ್ಲಿ ನಾನು ಹೇಳ್ತಿಲ್ಲ, ತುಕಾರಾಮ್ ಅವರು ಮಾಜಿ ಮಂತ್ರಿಗಳೂ ಆದರೂ ಅವ್ರ ಕ್ಷೇತ್ರದ ಕೆಲಸ ಅಂದರೆ ಒಬ್ಬ P1 ಆಗಿ ಬಂದು ಎಲ್ಲ ಸಚಿವರ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಈಚೀಚೆಗೆ 3 ತಿಂಗಳ ಹಿಂದೆ ಗುದ್ಲಿ ಪೂಜೆನ ಮನೆ ಮುಖ್ಯಮಂತ್ರಿ ಕರೆಸಿ 250 ಕೋಟಿ ರೂಪಾಯಿದು ಗುದ್ಲಿ ಪೂಜೆನ ಮಾಡಿದ್ರು. ಆಗ ಗೊತ್ತಾಯಿತು ಈ ನಮ್ಮ ಸರ್ಕಾರ ಬಂದಾದಮೇಲೆ 1,615 ಕೋಟಿ ಅನುದಾನ ತಂದಿದ್ದಾರೆ ಅಂತೇಳ್ಬಿಟ್ಟು ನನಗೆ ಆವತ್ತು ಗೊತ್ತಾಯಿತು. ಅದಾದಮೇಲೆ ತುಕಾರಾಮ್ ಅವ್ರು ಕೆಲಸ ಮಾಡಿದ್ರೆ ತಮಗೆಲ್ಲ ಗೊತ್ತೈತೀರ. ನನಗೇನಪ್ಪ ಆಶ್ಚರ್ಯ ಆಯಿತು, ರಿಸಲ್ಟ್ ಬಂದಿದೆ 23ನೇ ತಾರೀಕಿಗೆ ರಿಸಲ್ಟ್ ಬಂದಿದ್ದು. ಅನ್ನಪೂರ್ಣ ತುಕಾರಾಮ್ ಅವರು MLA ಆದಮೇಲೆ ರಿಸಲ್ಟ್ ಆಗಿ ನನ್ನ ಅನಿಸಿಕೆ ಇನ್ನೂ 15 ದಿನವೂ ಆಗಲಿಲ್ಲ. ಕನಿಷ್ಠ 23 ಅಂದರೆ ಇವತ್ತು 8ನೇ ತಾರೀಕು ಅಂದರೆ 13-14 ದಿನ ಆಗಿದೆ. ಆ ಮಧ್ಯದಲ್ಲಿ ಕನಿಷ್ಠ ನನಗೆ 4-5 ಸತಿ ನನಗೆ ಫೋನ್ ಮಾಡಿಬಿಟ್ಟು ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕಂತ ನಾನು 5-6 ಸತಿ ನಾನು ಫೋನ್ ಮಾಡಿದ್ದಾರೆ. ಅದು ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಎಲ್ಲೋ ಒಂದು ಕಡೆ ಇವರು ತುಕಾರಾಮ್ನ ಅಭಿವೃದ್ಧಿ ಕೆಲಸ ಮೀರಿಸ್ತಾರೆ ಅಂತ ಹೇಳ್ಬಿಟ್ಟು ನನಗೊಂದು ಇದಾಯಿತು, ಖುಷಿ ತಂತು ನನಗೆ. MLA ಆಗಿ 17 ದಿನಲ್ಲೇ ಫೋನ್ ಮಾಡಿ ಇಷ್ಟು ಕೇಳಬೇಕಾದ್ರೆ ಅವ್ರು ಎಷ್ಟು ತಾಲ್ಲೂಕು ಬಗ್ಗೆ ಕಾಲೇಜ್ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಅಕ್ಕ ಅವ್ರು ಫೋನ್ ಮಾಡಿ ನಮ್ಮ ಅಲ್ಪಸಂಖ್ಯಾತರಲ್ಲೂ ಅನುದಾನ ಬೇಕಂತ ಕೇಳಿದರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನೆಗಳು ಬೇಕು ಅಂತ ಕೇಳಿದ್ದಕ್ಕೆ ಕಾರಣಕ್ಕೆ ಇವತ್ತು ನಾನು ಆದೇಶ ಮಾಡ್ಕೊಂಡು ಬಂದೀನಿ. 2,000 ಮನೆ ಅಕ್ಕ ತಾವು ಫೋನ್ ಮಾಡಿ ಬನ್ನಿಲ್ಲಿ, ತಾವು ಫೋನ್ ಮಾಡಿ ನನ್ನ ಮನೆಗಳು ಆಗಲೇಬೇಕಂತ ಹೇಳ್ಬಿಟ್ಟು ಕುಡ್ತಿಗೆ 1,000 ಕುಡ್ದು ಇದಕ್ಕೆ 1,000 ಮನೆಗಳು ಮಾಡ್ಕೊಂಡು ಬಂದಿದ್ದೀನಿ. ತಾವು ಹೇಳ್ದಂಗೆ ಆದೇಶ ಕಾಪಿನ ತಂದು ಇಲ್ಲ ಹೇಳ್ತೀನಿ, ಅದು ತಾವು ಹೇಳ್ದಂಗೆ ಆದೇಶ ಮಾಡ್ಕೊಂಡು ಬರಬೇಕಂತ ಆದೇಶ ಕೊಟ್ಟಿದ್ದೀರಾ. ಆದೇಶ ಪ್ರಕಾರಾಗೆ ನಾನು 2,000 ಮನೆ ಆದೇಶನ ಮಾಡ್ಕೊಂಡು ಬಂದಿದ್ದೀನಿ. ತಾವೆಲ್ಲ ಒಂದು ನಿಮಿಷ ಕೇಳ್ತೀನಿ, ತಾವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿದ್ದು 15 ದಿನದಲ್ಲೇ ನನಗೆಲ್ಲೋ ಒಂದು ಕಡೆ ತುಕಾರಾಮಣ್ಣ ನಮ್ಮ ತಂಗಿ ನಿನ್ನ ಓವರ್ಟೇಕ್ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಂಡೂರಿಗೆ ಸಿಟಿಗೆ ಬೇಕಂತ ಕೇಳಿದ್ದಾರೆ. ನನ್ನ 10 ದಿನದಲ್ಲಿ 500 ಮನೆಗಳು ಸಿಟಿಗೆ ಬೇಕಂತ ಕೇಳಿದ್ದಾರೆ. ನಾನು 1,000 ಮನೆಗಳು ಸಿಟಿಗೆ ಕೊಡ್ತೀನಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ತುಕಾರಾಮ್ ಅವರು ಮಾಡಿರೋದು ಕೆಲಸ ಬಗ್ಗೆ ನಾನು ಹೆಚ್ಚಾಗಿ ಹೇಳೋ ಸರ್ಕಾರ ಬಗ್ಗೆ ತಮಗೆಲ್ಲ ಗೊತ್ತಿರೋದು ವಿಚಾರ. ನಾವೇನು 5 ಗ್ಯಾರಂಟಿಗಳನ್ನು ಮಾತು ತಕ್ಕಂಗೆ ನಾವು ಕೊಟ್ಟಿದ್ವಿ, ಅದು 5 ಗ್ಯಾರಂಟಿಗಳು ಕೊಡ್ತೀವಿ. ಚುನಾವಣೆಗಿಂತ ಮುಂಚೆ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. 2,000 ಬರ್ತಾ ಇದೆಯಲ್ಲಮ್ಮ, ಕೈ ಹತ್ತಿರ ಯಾರ್ಯಾರು ಬರ್ತಾ ಇದ್ದಿಲ್ಲ ಅಂತ 2,000 ರೂಪಾಯಿ ಬರ್ತಾ ಇದೆ ತಾನೆ. ಆಮೇಲೆ 200 ಕರೆಂಟ್ ಫ್ರೀ ಬರ್ತಾ ಇದೆ ತಾನೆ. 5 kg ಅಕ್ಕಿ ಇದ್ದಿದ್ದು 10 kg ಮಾಡಿರೋದು ತಮಗೆಲ್ಲ ಗೊತ್ತಿದ್ರು. ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ. ಫ್ರೀ ಅಡ್ಡಾಡ್ತಾ ಇದ್ದೀರಲ್ಲ, ನೀವು ಅಡ್ಡಾಡ್ತಾ ಇದ್ದೀರಲ್ವೋ ಬಿಡಿ, ಸರಿಯಾಗಿದೆ. ಹಾಂ, ಫ್ರೀಯಾಗಿ ಅಡ್ಡಾಡ್ತಾ ಇದ್ದಿರ್ತಾನೆಮ್ಮ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ ಮಕ್ಕಳಿಗೆ 1,500ರಿಂದ 3,000 ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನಾನು ಪದೇ ಏನಕ್ಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿದೆ. ಅದು ನಮ್ಮ ರಾಜ್ಯದ ಜನ 136 ಸೀಟ್ನ ನಮ್ಮನ್ನ ಗೆಲ್ಸ್ಕೊಟ್ರು. ಅದಾದಮೇಲೆ ವಿರೋಧ ಪಕ್ಷದವ್ರು ಏನಂದರು, ಈಗ ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55,000-60,000 ಕೋಟಿ ಆಗ್ತದೆ, ಬರೀ ಇವರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆ ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. 6ನೇ ಗ್ಯಾರಂಟಿ ಯಾವುದಂತಪ್ಪ ಅಂದರೆ, ಚುನಾವಣೆ ಟೈಮಲ್ಲಿ ನಾನು ಘೋಷಣೆ ಮಾಡಿಲ್ಲ,
ಬಡವ್ರ ಮನೆ ಕೊಡ್ತೀವಂತ ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದರು. 15, 16, 17, 18 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದರು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,863 ಮನೆ, ಒಟ್ಟಾಗಿ 2,30,000 ಮನೆ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿನ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಆವಾಗ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತವ್ರೆ. ಅಂದರೆ 1.5 ಲಕ್ಷ ಮುಂದೆಯಿಂದ ಕೊಡ್ತವ್ರೆ. 18% GST ಆಗಿಬಿಟ್ಟು 1,38,000 ರೂಪಾಯಿ ವಾಪಸ್ ತೊಗೊಳ್ತವ್ರೆ. ನಾಮಕೆ ವಾಸ್ತೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿಯನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಕೊಡ್ತಾ ಇದ್ದಾರೆ. ಅದಾದಮೇಲೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 1.5 ಲಕ್ಷ. 1.5 ಲಕ್ಷ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು 1.5 ಲಕ್ಷ ಅಂದರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತದೆ. ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು 9,400 ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. ಬರೇ ಬೆನಿಫಿಷರಿ ಪೇಮೆಂಟ್ ಬಂದಿರೋದೆ 410 ಕೋಟಿ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಮೇಲೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ್ಪ ತರೋದಿದು? ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ. ಇದು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, ಹೆಂಗೋಪ್ಪ ಹೋಗಿ ಹೇಳೋದು ಇದು ಅಂತೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಲಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಡವ್ರು ಬೀದಿದಲ್ಲಿದ್ದಾರೆ ಸರ್. ಅವರು ಸರ್ಕಾರ ವತಿಯಿಂದಾನೇ ಅವ್ರ ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 2 ಮೀಟಿಂಗ್ ಮಾಡಿಬಿಟ್ಟು, ಇಲ್ಲ ನೀನು ಹೇಳ್ತಾರೆ ಸತ್ಯ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ್ನ ಕಷ್ಟ ಆಗಲಿ ಆ ದುಡ್ಡನ್ನು ನಾನು ಕೊಡ್ತೀನಿ, 1 ವರ್ಷದಲ್ಲಿ ನಿನ್ನ ಮನೆಗಳು ಕಂಪ್ಲೀಟ್ ಮಾಡಿ ಕೊಡಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ಟಲ್ಲಿ ತಂದು ಜನವರಿಯಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ 36,780 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಬಡವ್ರ ಬಗ್ಗೆ ಇವ್ರ ಕಾಳಜಿ ಇರಲಿಲ್ವಾ? ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಬರೇ ಕಾಲೇಜು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ DK ಶಿವಕುಮಾರ್ಗಂತ ತಮ್ಮ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ಮಾಡ್ಬೋದಾಗಿತ್ತಾನೆ. ಇನ್ನು 36,789 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ, ಇದು ಡಿಸೆಂಬರ್ ತಿಂಗಳು ನಡೀತಾ ಇದೆ, ಬರೋ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಇನ್ನು 42,000 ಮನೆಗಳು ನಾವು ಕೊಡೋಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. 42,000 ಮನೆಗಳು. ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರು ಸಿಟಿ ತಮಗೆಲ್ಲ ಗೊತ್ತೇ ಇರ್ಬೋದು. ಬ್ಯಾಂಗ್ಳೂರು ಸಿಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕೂಲಿ ಮಾಡೋರು, ಬೀದಿ ವ್ಯಾಪಾರ ಮಾಡೋರು ಭಾಳ ಜನ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅವ್ರ ಬಡವ್ರಿಗೆ ಅವ್ರ ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 1 ಲ್ಯಾಕ್ ಹೌಸಿಂಗ್ ಸ್ಕೀಮನ್ನು ತಂದಿದ್ರು. 1 ಲ್ಯಾಕ್ ಹೌಸಿಂಗ್ ಸ್ಕೀಮನ್ನು ಆ ಟೈಮಲ್ಲಿ 2016ರಲ್ಲಿ 1,028 ಎಕರೆನ ಜಾಗನ ನಮ್ಮ ರಾಜೀವ್ ಗಾಂಧಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ರು. 1,028 ಎಕರೆ. ಏನಕ್ಕೆ ಕಾರಣ ಅಂದರೆ ಆ ಬಡವ್ರು ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ, ಎಲ್ಲ ಆಟೋ ಚಾಲಕರು ಇರೋದು, ಬೀದಿ ವ್ಯಾಪಾರ ಮಾಡೋರು, ಬಡವ್ರು ಜಾಸ್ತಿ ಇದೆ, ಬೆಂಗಳೂರು ಸಿಟಿದಲ್ಲಿ ಅವ್ರಿಗೂ ಮನೆಗಳು ಆಗಲಿ ಅಂತ ಜಾಗನ ಘೋಷಣೆ ಮಾಡಿ 16 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಅವ್ರಿಗೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಬರೀ ಅವ್ರು 2.5 ಲಕ್ಷ ಕೊಟ್ಟರೆ ಅವ್ರು ಬೆಂಗಳೂರು ಸಿಟಿಯಲ್ಲಿ ಸ್ವಂತ ಮನೆ ಆಗಬೇಕಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿದರು. ಅದಾದಮೇಲೆ BJP ಸರ್ಕಾರ, ನಮ್ಮ ಸರ್ಕಾರ ಹೋಯಿತು, 17 ಬಂತು, ಗುದ್ಲಿ ಪೂಜೆ ಆಯಿತು, ಕೆಲಸ ಶುರುವಾಯಿತು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಆ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಏನೂ ಮಾಡಿಲ್ಲ. ಅದಾದಮೇಲೆ BJP ಸರ್ಕಾರ ಬಂತು, ಯಡಿಯೂರಪ್ಪ ಅವರು ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು 2021ರಲ್ಲಿ. 2021ರಲ್ಲಿ ಕರೆಸಿ ರಿವ್ಯೂ ಮೀಟಿಂಗ್ ಮಾಡಿ ಇದು 6 ಲಕ್ಷ ಮನೆ ಇದ್ದಿದ್ದು 10,60,000 ರೂಪಾಯಿ ಮಾಡಿದ್ರು. ಎಷ್ಟು ಮಾಡಿದ್ರು? 6 ಲಕ್ಷ ಇದ್ದಿದ್ದು
10,60,60 ಮಾಡಿದ್ರು. ಅದಕ್ಕಂತ ಹೇಳ್ಬಿಟ್ಟು GST ಆದರು, 60,000 ರೂಪಾಯಿ GST ಹಾಕಿ 11,20,000 ಆದರು. ನಮ್ಮ ಸರ್ಕಾರ ಬಂದಾದಮೇಲೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಇಲ್ಲ ನಾನು ಕೊಟ್ಟಿದ್ದ 6 ಲಕ್ಷ ರೂಪಾಯಿಗೆ ಈ BJP ಅವ್ರು ಬಂದು ಇದಕ್ಕೆ ಡಬಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರ ಕಡೆ ಕೊಡೋದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ಅದು 1 ಲಕ್ಷ ಕಡಿಮೆ ಮಾಡಿ ಅಂತ ಘೋಷಣೆ ಮಾಡಿದ್ರು. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಅಂದರೆ ನಾನು ಏನಕ್ಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವ್ರ ಪರಗೆ. ತಾವು ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಮೊನ್ನೆ ಆಯಿತು ಉಪಚುನಾವಣೆಯಲ್ಲಿ ಬಂದು ಏನೇನು ಭಾಷಣ ಮಾಡಿದ್ದಾರೆ ವಿರೋಧ ಪಕ್ಷದವರು, ನಾನು ಹೇಳೋಕ್ಕೆ ಹೋಗಲ್ಲ. ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳು ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ BJP ಅವರು ಸಾಧನೆ ಯಾವತ್ತನ ತೋರಿಸೋರ ಬರೀ ಅವ್ರಿಗೆ ಹಿಂದೂ ಮುಸಲ್ಮಾನ್ ಯಾವತ್ತೂ ಅವರು ಸಾಧನೆ ತೋರಿಸಿಲ್ಲ. ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನು ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು. ದಯಮಾಡಿ ಇದೇ ಥರದ ಅವ್ರು ಕಾಣಬಾರ್ದು. ಭಾಳ ಜನ ಅಲ್ಪಸಂಖ್ಯಾತರು ಇಲ್ಲಿ ಕೂತಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಹೇಳಿದ್ದಾರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान हमारा, सारे जहाँ से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಡಿರೋದು. BJP ಬರೇ ಜಾತಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಿನ್ನೆಲೆಯಲ್ಲಿ ಇನ್ನೊಂದು ಬಾರಿ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲ ಕೈ ಜೋಡಿಸಿ ಇನ್ನೊಂದು ಬಾರಿ ನಮಸ್ಕಾರನ ಮಾಡಿ, ಆಮೇಲೆ ಮೊನ್ನೆ ನಮಗೆಲ್ಲ ಒಂಥರ ಆಗಬೇಕಾದಾಗಿತ್ತು ಘಟನೆ ಆಗಿದೆ ವಿಮ್ಸಲ್ಲಿ. ತಮಗೆಲ್ಲ ಗೊತ್ತಿದ್ದೀರದ ನೆನ್ನೆಲ್ಲ ಮೊನ್ನೆವರೆಗೂ 5 ಜನ ತೀರ್ಕೊಂಡಿದ್ರು, ಅದರಲ್ಲಿ ನಿಧನ ಹೊಂದಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ನಾನು 2 ಲಕ್ಷನ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ. ಇಲ್ಲ ಕಣೋ, ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಂತ ಮಾನ್ಯ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಸೇವೆ ಮಾಡೋಕ್ಕೆ ನಾವಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮಾಜದವ್ರಿಗೂ ಜೊತೆ ಯಾವುದನ್ನ ಪಕ್ಷ ತೊಗೊಂಡು ಹೋಗ್ತಾ ಇದ್ದೆ ಅದು ಕಾಂಗ್ರೆಸ್ ಪಕ್ಷ. ನಾನು ಮುಸ್ಲಿಂ ಆಗಿದ್ದೀನಿ, ಎಲ್ಲ ವೇದಿಕೆ ಮೇಲೆ ಹೇಳ್ತೀನಿ ಸರ್. ನಾನು DK ಶಿವಕುಮಾರ್ ಸಾಹೇಬ್ರೆ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ ಅಂತೀನಿ ನಾನು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ಸ್ವಾಮಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ನಾವು ಯಾವತ್ತಿದ್ರೂ ನಿಮ್ಮ ಬಡವ್ರ ಪರ ಇರ್ತೀವಂತ ಹೇಳ್ತಾ ನನ್ನ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ತಾವು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರಿಗೆ ತಾವು ಆಶೀರ್ವಾದ ಮಾಡಿ ಪುನಃ ಅವರಿಗೆ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದೀರಿ. ಕಾಂಗ್ರೆಸ್ ಪಕ್ಷದ ಇಲ್ಲಿ ಮತ್ತೆ ಬಾವುಟನ್ನು ಆರಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಪರವಾಗಿ, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಪರವಾಗಿ ನಿಮ್ಮೆಲ್ಲರಿಗೆ ಸದಾ ಕೋಟಿ ಪ್ರಣಾಮಗಳು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಇಲ್ಲಿ ಬರಬೇಕು, ಸಂಡೂರಿನ ಮಹಾಜನತೆಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಬಂಧುಗಳೇ. ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದ 2 ನಾಯಕರುಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಡೂರು ತಾಲೂಕಿನ ಮತದಾರರು ಸದಾಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಅವ್ರನ್ನ ಇಲ್ಲಿ ಅಭಿನಂದನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಪುನಃ ನಾನು ಸ್ವಾಗತವನ್ನು ಮಾಡ್ತೇನೆ. ಇವತ್ತು ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಾಗಿದ್ರೆ ತಮ್ಮ ಸಹಕಾರ, ಎಲ್ಲ ಪಕ್ಷದ ಮುಖಂಡರ ಸಹಕಾರ, ಉಪಮುಖ್ಯಮಂತ್ರಿಯವರು ಕೂಡ ಇಲ್ಲಿ ಬಂದು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದರು. ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು 3 ದಿನ ಕಾಲ ಅವಕಾಶ ಇಲ್ಲೇ ಇದ್ದು 18 ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ತಾವು ಮಾಡಿರ್ತಕ್ಕಂಥ ಒಂದು ಪ್ರಯತ್ನ, DK ಶಿವಕುಮಾರ್ ಸಾಹೇಬರು ಮಾಡಿರ್ತಕ್ಕಂಥ ಪ್ರಯತ್ನ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ.
ಇವತ್ತು 2013ರಿಂದ 2018 ಇಸ್ವಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಇವತ್ತು ಬಹಳಷ್ಟು ಕೆಲಸಗಳು ಮಾಡಿದ್ದಾವೆ. ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಕರ್ನಾಟಕ ಇಡೀ ಭಾರತ ದೇಶದಲ್ಲಿ GDPಯ ಗ್ರೋತ್ನಲ್ಲಿ ನಂಬರ್ 1 ಸ್ಥಾನ ಇದೆ. ಅಂದ್ರೆ ಅರ್ಥ ಏನು? ಸ್ವಾತಂತ್ರ್ಯ ಸಿಕ್ಕು 2024 ಇಸ್ವಿವರೆಗೆ ಬಹುತೇಕ ಸಿಂಹ ಪಾಲು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು. ಅದ್ರ ಜೊತೆಗೆ ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಏನು ಆಯೋಗದ ಒಂದು ವರದಿ ಇದೆ, ಆ ಆಯೋಗದ ವರದಿ ಪ್ರಕಾರ ಇಡೀ ಸರಾಸರಿ ಭಾರತ ದೇಶದಲ್ಲಿ GDP ಗ್ರೋತ್ ಸುಮಾರು 8.2% ಇದ್ರೆ ಕರ್ನಾಟಕದ ಶೇಕಡ 10% ಮೇಲೆ ಇವತ್ತು ಗ್ರೋತ್ ಇದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮದಿಂದ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ರಾಜ್ಯ ಇವತ್ತು ನಂಬರ್ 1 ಸ್ಥಾನದಲ್ಲಿದೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಕನ್ನಡ 50 ವರ್ಷದ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ GDP ಗ್ರೋತ್ ಸುಮಾರು ನಾವು 51% GDP ಗ್ರೋತ್ ಇದೆ. ಯಾಕೆ ಇದನ್ನ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ, ಈ GDP ಗ್ರೋತ್ ಬರಬೇಕಾಗಿದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು 2013-18 ನಮ್ದು ಟ್ಯಾಕ್ಸ್ ರೆವೆನ್ಯೂ ಜನರೇಟಿಂಗ್ ಆಗ್ತಕ್ಕಂಥ ಟ್ಯಾಕ್ಸ್ನಲ್ಲಿ ನಾವು ಜಾಸ್ತಿ ಇದ್ದೀವಿ, ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ ಕೂಡ ನಾವು ಜಾಸ್ತಿ ಇದ್ದೀವಿ, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನ ನಾವು ಸ್ಪೆಂಡಿಂಗ್ನಲ್ಲಿ ಕೂಡ ಜಾಸ್ತಿ ಇದ್ದೀವಿ. ಅದ್ರ ಜೊತೆಗೆ ಮೊನ್ನೆ ಬಂದಿರತಕ್ಕಂಥ ನಮ್ಮ ಸರ್ಕಾರದಲ್ಲಿ ಈ 5 ಕಾರ್ಯಕ್ರಮಗಳು ನಾವೇನು ಮಾಡಿದ್ದೀವಿ, ಬಡವರಿಗೆ ಸುಮಾರು ಈ 5 ಕಾರ್ಯಕ್ರಮ ಮುಖಾಂತರ 60,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀವಿ. ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಬಿಸಿ ಊಟ ಕಾರ್ಯಕ್ರಮದಿಂದ ಹಿಡಿದು ಅಂಗನವಾಡಿ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಉಳವನೆ ಒಡೆ ಕಾರ್ಯಕ್ರಮ ಮುಖಾಂತರ ಭೂಮಿ ಕೊಡೋದಾಗಿರ್ಬೋದು, ಇಂಥ ನೂರಾರು ಕಾರ್ಯಕ್ರಮ ಮುಖಾಂತರ ಈ ದೇಶದ ಬುನಾದಿಯನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಒಂದು ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು 2013-18 ಇಸ್ವಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವ ರೈತರು 3 ಲಕ್ಷವರೆಗೆ ಸಾಲವನ್ನು ಪಡಿತಾ ಇದ್ರು ಅವರಿಗೆ ಬಡ್ಡಿ ರಹಿತ ಕೊಡೋದ್ರ ಮುಖಾಂತರ ಸುಮಾರು 9,500 ಕೋಟಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ ರೈತರ ಪರ ಕೊಡತ್ತು. ಎಲ್ಲರಿಗಿಂತ ಹೆಚ್ಚಾಗಿ 8,165 ಕೋಟಿ ಖರ್ಚು ಮಾಡಿದ್ವಿ. ರೈತರ ಸಾಲವನ್ನು ಮನ್ನಾ ಮಾಡಿದ್ವಿ, SC/ST ಕಾರ್ಪೊರೇಷನ್ ಸಾಲ ಮನ್ನಾ ಮಾಡಿದ್ವಿ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 3,700 ಕೋಟಿ ಬಿಲ್ ವೆಚ್ಚದಲ್ಲಿ ಇತ್ತು, ಯಾವ ಬಿಜೆಪಿ ಸರ್ಕಾರ ಅದನ್ನು ದುಡ್ಡು ಕೊಟ್ಟಿರಲಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದು ದುಡ್ಡು ಕೊಟ್ಟರು. ಯಾವ ಆಶ್ರಯ ಯೋಜನೆಯಲ್ಲಿ ಸುಮಾರು 2,633 ಕೋಟಿ ಸಾಲ ಇತ್ತು, ಅದು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟು ಒಟ್ಟಾರು 2013-18 ಇಸ್ವಿವರೆಗೆ 18,000ಕ್ಕೂ ಹೆಚ್ಚು ಕೋಟಿ ಕೊಡೋದ್ರ ಮುಖಾಂತರ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ SC/ST ಕಾರ್ಯಕ್ರಮದಲ್ಲಿ ಸುಮಾರು 80,000 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸರ್ಕಾರ ಯಾವುದೇ ಒಂದು ಮುಖ್ಯಮಂತ್ರಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಕೇಂದ್ರದಲ್ಲಿ ನಾವಿದ್ದ ಸಂದರ್ಭದಲ್ಲಿ ಸುಮಾರು 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿತು. ಇವತ್ತು ನರೇಗಾ ಅಂತಕ್ಕಂಥ ಕಾರ್ಯಕ್ರಮ ಇವತ್ತು ಭಾರತ ದೇಶದಲ್ಲಿ 26 ಕೋಟಿ ಹೆಚ್ಚು ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಪುನಃ ಮತ್ತೊಮ್ಮೆ ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಂಧುಗಳೇ, ಇವತ್ತು ಸಂಡೂರು ತಾಲೂಕಿನ ಇವತ್ತು ಯಶಸ್ವಿನ ತಾವು ಮಾಡಿಕೊಟ್ಟಿದ್ದೀರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಸದಾ ಸಂಡೂರಿನಲ್ಲಿ ಬರ್ತೀನಿ. ಇವತ್ತು ಅನ್ನಪೂರ್ಣ ಅಷ್ಟೇ MLA ಅಲ್ಲ, ಇವತ್ತು ತುಕಾರಾಮ್ ಅವರು ಕೂಡ MLA, ಸಂತೋಷ್ ಲಾಡನು MLA, ಜಮೀರ್ ಅಹಮದ್ ಖಾನ್ ಅವರು ಕೂಡ MLA ಆಗಿ ನಾವಿಲ್ಲಿ ಕೆಲಸ ಮಾಡ್ತೀವಿ. ಅನ್ನಪೂರ್ಣ ಅವ್ರ ಜೊತೆಗೆ ಆ ಅಮ್ಮನ ಹಿಂದ್ಗಡೆ ಬೆನ್ನಿಗೆ ನಿಂತುಕೊಂಡು ಎಲ್ಲ ರೈತರ ಪರವಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಆಗಿರ್ಬೋದು, ಸಂಡೂರು ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಗೆ ನಾನು ಸದಾ ಕಾಲ ಸಿದ್ಧನಿದ್ದೀನಿ. ಇನ್ನು ಮುಂದೆ ನಾನು ಅನ್ನಪೂರ್ಣ ಅವ್ರ ಜೊತೆಗೆ, ತುಕಾರಾಮ್ ಅವ್ರ ಜೊತೆಗೆ, ಜಮೀರ್ ಅಹಮದ್ ಅವ್ರ ಖಾನ್ ಜೊತೆಗೆ ಅವ್ರ ಜೊತೆಗೆ ಬಂದು ಎಲ್ಲ ಹಳ್ಳಿಗಳಲ್ಲಿ ಭೇಟಿ ಮಾಡಿ ಪುನಃ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತೇವೆ. ಇವತ್ತು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಬಂದಿದ್ದಾರೆ. ದಯಮಾಡಿ ಹೆಚ್ಚಿನ ಒತ್ತು ಸಂಡೂರು ತಾಲೂಕಿಗೆ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಪುನಃ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ
ನನ್ನ ಹೃದಯಪೂರ್ವದಿಂದ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.